ಪ್ರಾಣಿಗಳನ್ನ, ಅಂತಹ ಅಮೂಲ್ಯವಾದಂತಹ ಪಕ್ಷಿಗಳನ್ನ ಅಳಿವಿನಂಚಿನಲ್ಲಿ ಅಳಿದು ಹೋದಂತಹ ಆ ಅರಣ್ಯ ವರ್ಗದ ಪ್ರಾಣಿಗಳನ್ನ, ಮೂಕ ಪ್ರಾಣಿಗಳನ್ನ, ವನ್ಯಜೀವಿಗಳನ್ನ ಮೊಟ್ಟ ಮೊದಲು ಹತ್ಯೆ ಮಾಡೋದಕ್ಕೆ ಕಲಿಸಿದವರೇ ಈ ದೇಶದ ಬ್ರಾಹ್ಮಣರು. ಮೊಟ್ಟ ಮೊದಲು ಹತ್ಯೆ ಮಾಡಕ್ಕೆ ಕಲಿಸಿದವರು ಈ ದೇಶದ ಬ್ರಾಹ್ಮಣರು. ಹಾಗಾಗಿ ದಲಿತರೇ ಮೊದಲು ಬ್ರಾಹ್ಮಣವನ್ನ ತಿಂದ್ರು, ದಲಿತರೇ ಮೊದಲು ಮಾಂಸವನ್ನ ತಿಂದ್ರು, ದಲಿತರೇ ಮೊದಲು ಮಾಂಸ ತಿಂದ್ರು ಅಂತ ಹೇಳಿದ್ರಪ್ಪ. ದಲಿತರು ಮೊದಲು ತಿಂದಿಲ್ಲ ಮಾಂಸವನ್ನ. ಮೊಟ್ಟ ಮೊದಲು ತಿಂದವನು ರಾಮ ಈ ದೇಶದೊಳಗಡೆ ಮಾಂಸವನ್ನ. ಹೇಳ್ತಾರ, ಸೀತೆಯ ಒಳಗೂಡಿ ಮಧ್ಯ ವ್ಯಾಧ್ಯ ವೈಖರ್ಯಂ ಸೇವಿಸುತ್ತಿದ್ದ ರಘುನಂದನ ಅಂತ ತಿಳ್ಕೊಂಡು ವಾಲ್ಮೀಕಿ ತನ್ನ ರಾಮಾಯಣದೊಳಗಡೆ ಬರೀತಾನೆ. ಮೊಟ್ಟ ಮೊದಲು ಮದ್ಯವನ್ನ ಸೋಮರಸ, ರಾಮರಸ, ಅದಕ್ಕೆ ಹೆಸರ ಒಂದಿಟ್ಟಾರ ನೋಡ್ರಿ, ರಾಮರಸ ಅಂತದು. ಆ ರಾಮರಸವನ್ನ, ಸೋಮರಸವನ್ನ, ಮದ್ಯ ಮಾಂಸವನ್ನ ಮೊಟ್ಟ ಮೊದಲು ತಿಂದವನು ದಲಿತರಲ್ಲ, ಉತ್ತಮರೇ ತಿಂದದ್ದು, ಅವರೇ ಕಲಿಸಿದ್ರು. ಅದ ಕಡೆ ಕುವೆಂಪು ಅವರು ತಮ್ಮ ರಾಮಾಯಣ ದರ್ಶನದಲ್ಲಿ ಹೇಳ್ತಾರೆ, ಈ ದೇಶದಲ್ಲಿ ಮೂಲವಾಸಿಗಳೆಲ್ಲ ರಾಕ್ಷಸರು, ಹೊರಗಿಂದ ಬಂದವರೆಲ್ಲ ದೇವತೆಗಳು. ಈ ದೇಶದ ಮೂಲವಾಸಿ ಬ್ರಾಹ್ಮಣ, ಈ ದೇಶದ ಮೂಲವಾಸಿ ಮಹಿಷಾಸುರ, ಈ ದೇಶದ ಮೂಲವಾಸಿ ಮಹಿಷೆ, ಈ ದೇಶದ ಮೂಲವಾಸಿ ಹಿರಣ್ಯಾಕ್ಷ, ಈ ದೇಶದ ಮೂಲವಾಸಿ ಹಿರಣ್ಯಕಶಿಪು. ಇವರೆಲ್ಲಾ ರಾಕ್ಷಸರಾದ್ರು, ಬಂದಂತಹ ಆರ್ಯರೆಲ್ಲ ದೇವತೆಗಳಾದರು. ನಾವು ಮಹಿಷಾಸುರನನ್ನೇ ರಾಕ್ಷಸ ಮಾಡಿ ಬೀದಿಯಲ್ಲಿ ನಿಲ್ಲಿಸಿದ್ವಿ, ರಾಮನನ್ನ ವರಾತ್ತ ಮಾಡಿ ಮೆರವಣಿಗೆ ಮಾಡಿದ್ವಿ. ಅಂತಹ ದೇಶದೊಳಗಡೆ ಅಜ್ಞಾನವನ್ನು ಹೋಗಲಾಡಿಸಿಬಿಟ್ರು, ನಮ್ಮೊಳಗಡೆ ಅಜ್ಞಾನ ಕೊಟ್ಟುಬಿಟ್ರು. ಆ ಸಂದರ್ಭದೊಳಗಡೆ ಇದನ್ನೆಲ್ಲ ನೊಂದು ನೋಡಿ 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 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕನಸು ಕಾಣ್ತಾರೆ. ಭವ್ಯ ಭಾರತದ ದಿಗಂತದ ನೂತನವಾದಂತಹ ಬಸವಣ್ಣನ ಚಿಂತನೆಗಳನ್ನ, ಬುದ್ಧನ ಚಿಂತನೆಗಳನ್ನ ಹೆಪ್ಪು ಹಾಕಿ ಕಟದು ತುಪ್ಪ ಕೊಟ್ಟರು. ಅದೇ ಈ ಭಾರತ ದೇಶದ ಭವ್ಯ ಸಂವಿಧಾನ. ಅದು ಭಾರತೀಯ ಸಂವಿಧಾನ, ಅದು ಬಸವಣ್ಣನ ಉಸಿರು, ಅದು ಭಾರತದ ಬುದ್ಧನ ಉಸಿರು, ಆ ದೇಶದ ಮೂಲವಾಸಿಗಳ ಉಸಿರು, ಅದು ನೊಂದವರ ಉಸಿರು, ಬಾಯಿಲ್ಲದವರ ಧ್ವನಿ, ಅದು ಭಾರತೀಯ ಸಂವಿಧಾನ. ಜೈ ಭೀಮ್.